ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸಂಜೆ ಇದು ಶ್ರೇಯು ಏನಾದರೂ ತಿನ್ನೋದಕ್ಕೆ ಮಾಡಿಕೊಡು ಅಂತ ಹೇಳ್ದೆ. ರಾತ್ರಿ ಊಟಕ್ಕೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ ಅಂಥೇಳಿ ಪಾವ್ ಭಾಜಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಮತ್ತು ಕ್ಯಾರೆಟ್ ಆಮೇಲೆ ಸ್ವಲ್ಪ ಬಟಾಣಿ ಹಾಕಿ ಅದನ್ನು ಬೇಯಿಸಿದ್ದೆ. ಮತ್ತು ಇದು ಹೂಕೋಸು ಅದನ್ನು ಕೂಡ ಹಾಕಿ ಬೇಯಿಸಿದ್ದೆ. ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಕೊಟ್ಟ ಶ್ರೇಯು. ಇಲ್ಲಿ ಒಗ್ಗರಣೆಗೆ ನಾನು ಈರುಳ್ಳಿ ಹಾಗೆ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ. ಆಮೇಲೆ ಟೊಮೆಟೊ ಕೂಡ ಒಂದೆರಡು ಹಾಕಿದ್ದೀನಿ. ಅದು ಹಸಿ ವಾಸನೆ ಎಲ್ಲ ಹೋದ ನಂತರ ನಾನು ಬೇಯಿಸಿರೋ ಆಲೂಗಡ್ಡೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಒಂದು 2 ಚಮಚದಷ್ಟು ಪಾವ್ ಭಾಜಿ ಒಂದು 5 ಚಮಚದಷ್ಟು ಪಾವ್ ಭಾಜಿ ಮಸಾಲ, ಒಂದು 2 ಚಮಚದಷ್ಟು ಗರಂ ಮಸಾಲ, ಆಮೇಲೆ ಇದು ಕಸೂರಿ ಮೇಥಿನ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಹಾಗೆ ಚೂರು ಸಕ್ಕರೆ ಹಾಕಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಇದು ಏನಂದರೆ ಎಣ್ಣೆ ಹಾಕಬಾರ್ದು, ಬರೀ ಬೆಣ್ಣೆಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಬರೀ ಬೆಣ್ಣೆಲೇ ಮಾಡಿದ್ದೀನಿ. ಅದು ಬೇಯ್ತಾ ಇರಬೇಕಿದ್ರು ಮಧ್ಯೆ ಸ್ವಲ್ಪ ಬೆಣ್ಣೆ ಹಾಕಿ ಅದನ್ನು ಕುದಿಸ್ಬೇಕಾಗುತ್ತೆ. ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹಸಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಇದಕ್ಕೆ ಪಾವು ತಂದು ಮಾಡಬೇಕು. ಆದರೆ ನಮಗೆ ಪಾವು ಇಲ್ಲಿ ಸಿಗಲ್ಲ, ಹಾಗಾಗಿ ನಾನು ಯಾವಾಗಲೂ ಬ್ರೆಡ್ಡಲ್ಲೇ ಮಾಡ್ತೀನಿ. ನನಗೆ ಪಾವಲ್ಲಿ ತಿಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಅಂದರೆ ಏನಂತಾರೆ, ಅದು ಸ್ವಲ್ಪ ಸ್ವೀಟ್ ಇರಲ್ಲ, ಸ್ವಲ್ಪ ಉಪ್ಪು ಥರ ಇರುತ್ತೆ. ನಂಗೆ ಅದು ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಯಾವಾಗಲೂ ಪಾವಕ್ಕಿಂತ ಬ್ರೆಡ್ಡಲ್ಲೇ ಮಾಡೋದು ಜಾಸ್ತಿ. ಆದರೆ ಶ್ರೇಯು ಇವತ್ತು ಪಾವು ಬನ್ನಿ ಅಂತ ಅವ್ರ ಡ್ಯಾಡಿಗೆ ಹೇಳಿದ್ದ, ಆದರೆ ಸಿಕ್ಕಲಿಲ್ಲ ಅಂತ ಹೇಳಿದ್ರು ನಮ್ಮ ಮನೆಯವರು. ತುಂಬ ಚೆನ್ನಾಗಾಗಿತ್ತು. ನಾನು ತುಂಬ ಸಲ ಇದ್ರ ರೆಸಿಪಿ ಶೇರ್ ಮಾಡಿದ್ದೆ, ಹಾಗಾಗಿ ನಾನು ಬೆಳಗ್ಗೆನೇ ಮಾವಿನ ಹಣ್ಣು ಅರ್ಸ್ಕೊಂಡ್ಬಂದಿದ್ದೀನಿ, ಬ್ಯಾಟ್ರಿ ಇಟ್ಕೊಂಡಾಗಿ ಅಲ್ಲ. ಯಾರೂ ಮಾವಿನ ಹಣ್ಣು ಇಷ್ಟು ಬೇಗ ಮಾವಿನ ಹಣ್ಣು ಆಗಿಲ್ಲಂತೆ ಅಲ್ಲ. ನಮ್ಮ ಇದ್ರ ಹತ್ರನೇ ಬೇಗ ಮಾವಿನ ಹಣ್ಣು ಆಗಿದೆ. ಇದು ಬೇಗ ತೆನೆ ಬಂದಿತ್ತಲ್ಲ ರೀ. ಇನ್ನೊಂದು ಕವರು ಆಯಿತಾ? ನೆನ್ನೆ ಬ್ಲಾಗ್ ಶುರು ಮಾಡಿದ್ದೀನಲ್ಲ, ಪಾವ್ ಭಾಜಿ ಮಾಡಿದ್ದೆ, ಸ್ವಲ್ಪ ಹಾಗೆ ವಿಡಿಯೋ ಮಾಡಿದೆ ಅಷ್ಟೇ. ಶಾರ್ಟ್ಸಿಗೆ ಇನ್ಸ್ಟಾಗ್ರಾಮಿಗೆ ಒಂಚೂರು ಮಾಡಿಕೊಂಡೆ ವೀಡಿಯೋನ. ಇವತ್ತು ಶಿವಮೊಗ್ಗ ಹೋಗಿ ಬರೋಣ ಅಂತ ಹೇಳಿ ನನ್ನ ಸೀರೆ ಫಾಲ್ ಹಚ್ಚಕ್ಕೆ ಕೊಟ್ಟಿದ್ದೆ ಅವತ್ತು ಹೋದಾಗ, ಅದಾಗಿದೆಯಂತೆ. ಹಾಗಾಗಿ ಇವತ್ತು ಹೋಗೋಣ ಅಂತ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. 10 ಗಂಟೆ ಬಸ್ಸಿಗೆ ಹೋಗಿ ವಾಪಸ್ ಹಾಗೆ ಅದು ಇಸ್ಕೊಂಡು ಹಾಗೆ ಬರೋಣ ಅಂತ ಹೋಗ್ತಾಯಿದ್ದೀನಿ ಒಬ್ಬಳೇ. ಶ್ರೇಯನ್ ಕರ್ಕೊಂಡು ಹೋದರೆ ಮತ್ತು ರಗಳೆ ಆಗುತ್ತೆ ಅವನಿಗೂ. ಅದಕ್ಕೆ ತಿಂಡಿ ಉಪ್ಪಿಟ್ಟು ಮಾಡಿಟ್ಟು ಹೋಗೋಣ ಅಂತ ಇದ್ದೀನಿ. ಯಾರೂ ಮಾವಿನ ಹಣ್ಣು ತಿಂದಿಲ್ಲಂತೆ. ಹಾಗಾಗಿ ನಿನ್ನೆ ನಮ್ಮ ಮನೆಯವರು ಸಂಜೆ ಮೀಟಿಂಗಲ್ಲಿ ಇರ್ತಾ, ಅಯ್ಯೋ ನಿಮಗೆ ಸಿಗ್ತಾ ಅಂದ್ರಂತ. ಅದಕ್ಕೆ ಅವತ್ತು ಬೆಳಗ್ಗೆ ಹೋದವ್ರು ನೋಡ್ತೀವಿ, ಆಶ್ಚರ್ಯ. ನಾವು ಯಾವಾಗಲೂ ಬೆಳಗ್ಗೆ ಇಷ್ಟೊತ್ತಿಗೆ ಹೋಗೋದಲ್ಲ, ಇಷ್ಟೊತ್ತಿಗೆ ಹೋದರೆ ಒಂದು ಹಣ್ಣು ಇರ್ತಿರ್ಲಿಲ್ಲ. ನಾನು ಹಣ್ಣಾಗಿಲ್ಲೇನೋ ಅಂತ ಇವತ್ತು ಹೋಗಿ ನೋಡ್ತೀವಿ. ನಾವು ಆರಿಸ್ಕೊಬಂದಿದ್ದು ಸ್ವಲ್ಪ ಒಂದು ಕಾಲು ಭಾಗ ಅಷ್ಟೇ, ಎಲ್ಲ ಮರದಡಿಗೆ ಹಾಸ್ದಂಗೆ ಆಗಿದೆ. ದನ ಬಂದು ತಿನ್ನುತ್ತೆ, ಆಮೇಲೆ ಜನನೂ ಆರಿಸ್ತಾರೆ ಅನಿಸುತ್ತೆ. ಹಾಗಾಗಿ ಅದು ಫ್ರೆಂಡ್ಸಿಗೆಲ್ಲ ಹೋಯ್ತಿದ್ದಾರೆ. ಅವ್ರು ಚಿಕ್ಕಪ್ಪನ ಮನೆಗೂ ಒಂದು ಸ್ವಲ್ಪ ಹೋಯ್ತೀನಿ. ನಾಳೆ ದಿನ ಒಂದೊಂದು 2 ಜನರಿಗೆ ಕೊಟ್ಟರೆ ತಿನ್ನೋಕ್ಕಾಗತ್ತಲ್ಲ ಎಲ್ಲರಿಗೂ. ಅದು ಈ ಹಣ್ಣಿಂದು ಸಾರು ಅಂದರೆ ಎಲ್ಲರಿಗೂ ಇಷ್ಟನಾ. ಹಾಗಾಗಿ ನಮ್ಮನೆಯವರು ಈಗ ಸ್ವಲ್ಪ ಇಷ್ಟಪಟ್ಟು ತಿಂತಾ ಇದ್ದಾರಪ್ಪ. ನಮ್ಮ ಶ್ರೇಯು ನಾನು ಮಾಡಿರೋ ಸಾರು ಥರ ತಿನ್ನಲ್ಲ, ಅದು ಹಸಿದು ಹಾಕಿ ಮಾಡಿದ್ರೆ ತಿಂತಾನೆ. ನೀರು ಗಿಡಕ್ಕೆ ಹಾಕ್ತೀನಿ. ನಿನ್ನೆ ಗಿಡಗಳಿಗೆ ನೀರು ಬಿಟ್ಟಿಲ್ಲ. ಸಂಜೆ ಊರಿಗೆ ಹೋಗಿದ್ವಾ ನಾನು ಇವರು, ಹಾಗಾಗಿ ನಾನು ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ. ನಾನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ, ಹಂಗೊಂದು ಸ್ವಲ್ಪ ಸಾಕು ಅಂತ ಹೇಳಿ. ನಂಗೆ ಹಾಗೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಅದನ್ನು ಈ ರೋಡ್ ಸೈಡಿಗೆಲ್ಲ ಇರುತ್ತಲ್ಲ ಮಾವಿನ ಮರ, ನಮ್ಮನೆ ನಿನ್ನೆ ಅದೇ ಅಂತ ಇದ್ದರು, ಯಾರು ನಟ್ಟಿರ್ಬೋದು ಇವನ್ನೆಲ್ಲ ಅಂತ. ಏನೋ ಗೊತ್ತಿಲ್ಲ, ಪುಣ್ಯಾತ್ಮರು ಮಾತ್ರ ನಟ್ಟವರು. ಅವರೇ 100 ವರ್ಷ ಬದುಕಲಿ ಅನ್ನೋಕೆ ಅವ್ರು ಯಾರೂ ಬದುಕಿಲ್ಲ ಅನ್ಸುತ್ತೆ. ಯಾಕಂದ್ರೆ ಮರಗಳಿಗೆ 150-200 ವರ್ಷ ಆಗಿದೆಯೋ ಏನೋ ಗೊತ್ತಿಲ್ಲ. ಈಗೆಲ್ಲ ಮರ ಕಡ್ದು ರೋಡ್ ದೊಡ್ಡ ಮಾಡ್ತಾರಲ್ಲ, ಬೇಜಾರಾಗುತ್ತೆ. ಈ ಥರ ಮರಗಳೆಲ್ಲ ಹೋಗಿಬಿಟ್ರೆ ಸಿಗೋದೇ ಇಲ್ಲ. ಅದೊಂಥರ ಚೆನ್ನಾಗಿ ಆ ಹಣ್ಣು. ನೀವು ಎಷ್ಟೇ ಅಂಗಡಿಲಿ ಹಣ್ಣು ದುಡ್ಡು ಕೊಟ್ಟು ತಂದ್ರೂ ಈ ಥರ ಸಣ್ಣ ಹಣ್ಣುಗಳಿರುತ್ತಲ್ಲ, ಅದ್ರ ರುಚಿನೇ ಬೇರೆ ಥರ. ಕೆಲವೊಂದು ಹಣ್ಣುಗಳಂತೂ ಅಷ್ಟು ಚೆನ್ನಾಗಿರುತ್ತೆ. ಇದು ಅಷ್ಟೇನು ಹುಳಿನೂ ಇಲ್ಲ, ಅಷ್ಟೇನು ಸಿಹಿನೂ ಇಲ್ಲ, ಚೆನ್ನಾಗಿದೆ. ಹಾಂ, ಚಪ್ಪಲ್ ಹಾಕ್ಕೊಂಡಿಲ್ಲ. ಗಿಡಕ್ಕೆ ಸಂಜೆ ಬೆಳಗ್ಗೆ ನೀರು ಬಿಡೋಣ ಅಂದ್ಕೊಂಡೆ, ಬಿಡೋಕ್ಕೂ ಆಗಿಲ್ಲ. ಈಗ ನೋಡ್ತೀನಿ ಏನಾಗುತ್ತೆ ಏನು ಎತ್ತ ಅಂತ. ಅದೇ ಶಿವಮೊಗ್ಗ ಹೋಗಬೇಕು. ನೆಲ ಎಲ್ಲ ಒರೆಸಿ ಎಲ್ಲ ಕೆಲಸ ಆಯಿತು. ನಮ್ಮ ಮನೆಯವರು ಟೀ ಕುಡಿದು ಅವರೇ ಹೊರಟ್ರು. ಈಗ ಅವ್ರನ್ನ ಕಳಿಸಿ ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ, ಪಾತ್ರೆ ಹೊರಗೆ ತೊಳೆಯೋಣ ಅಂತ ಹೊರಗೆ ಇಟ್ಕೊಂಡಿದ್ದೀನಿ. ಅದಷ್ಟು ತೊಳೆದು ಇಲ್ಲ ಟೀ ಕುಡಿದು ತೊಳಿತೀನಿ. ಹಾಂ ಟೀ ಕುಡಿದು ತೊಳಿತೀನಿ.
ನೆಲ ಒರೆಸಿ ಆಯಿತು, ಮೇಲ್ಗಡೆ ಒರೆಸಿಲ್ಲ. ಮೇಲ್ಗಡೆ ಒರ್ಸೋಕ್ಕೆ ಮಿಷನ್ ಹಾಕ್ತೀನಿ. ಶ್ರೇಯು ಮಲಗಿದ್ದಾನೆ, ಅದಕ್ಕೆ ಆ ರೂಮಿನ ಬಾಗಿಲು ಹಾಕ್ಕೊಂಡು ಬಂದಿದ್ದೀನಿ. ಮತ್ತು ಅವನಿಗೆ ಸೌಂಡ್ ಆಗುತ್ತೆ ಅಂತ ಹೇಳಿ. ಅದು ಎ ಸಿ ಹಾಕಿರ್ತಾರಲ್ಲ, ಅದು ಬಾಗಿಲು ತೆಗೆದುಬಿಟ್ರೆ ತಣ್ಣಗೆ ಹೋಗ್ಬಿಡುತ್ತೆ. ಎ ಸಿ ಆಫ್ ಮಾಡಿದ್ದೀವಿ ಬೆಳಗ್ಗೆನೇ. ಅವನಿಗೂ 2-3 ದಿನ ನನ್ನಂಗೆ ಥಂಡಿ ಆಯಿತು. ಈಗ ಅವನು ಅಡ್ಜಸ್ಟ್ ಆಗಿದ್ದಾನೆ. ಅವನ ಕೈವೂ ತೊಳಿಬೇಕು. ಅದನ್ನು ಕೆಲಸ ಆಮೇಲೆ ಮಾಡ್ತೀನಿ. ಈಗ ಟೀ ಕುಡ್ಕೊತೀನಿ ಫಸ್ಟ್. ಅವತ್ತು ಮೈಸೂರು ಸಿಲ್ಕ್ ಸೀರೆನ ಕುಚ್ಚು ಕಟ್ಟೋದಕ್ಕೆ ಅಂತ ಕೊಟ್ಟಿದ್ದೆ ಅಲ್ಲ, ಇವತ್ತು ಅದನ್ನು ಇಸ್ಕೊಂಬರಬೇಕು. ಮತ್ತು ಅದಕ್ಕೆ ಬ್ಲೌಸ್ ಹೊಲಿಸಿದ್ದೆ, ಅದು ಚೆನ್ನಾಗಿ ಆಗಿರಲಿಲ್ಲ. ಹಾಗಾಗಿ ನಾನು ಆ ಬ್ಲೌಸನ್ನ ಹಾಕಲ್ಲ. ಈಗ ಸದ್ಯ ಉಡ್ತೀನಿ. ಉಟ್ಟಾಗ ನಿಮಗೂ ಕೂಡ ಅದನ್ನು ನಾನು ಯಾವುದು ಮೈಸೂರು ಸಿಲ್ಕ್ ಸೀರೆ ಅಂತ ತೋರಿಸ್ತೀನಿ. ನಾನು ಅವತ್ತು ತೋರಿಸಿರ್ಲಿಲ್ಲಲ್ಲ, ಅದಕ್ಕೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ತೋರಿಸ್ಬೇಡಿ ಹಾಗೆ ಇಟ್ಕೊಳ್ಳಿ ಅಂತ. ಹಾಗೆ ಇಟ್ಕೊಳ್ಳೋದಿಲ್ಲ, ಉಟ್ಕೊಂಡು ತೋರಿಸ್ತೀನಿ. ಯಾಕಂದರೆ ನಾನು ವ್ಲಾಗ್ ಮಾಡೋದ್ರಿಂದ ಉಟ್ಟಾಗ ನಿಮಗೂ ಕೂಡ ತೋರಿಸ್ತೀನಿ. ಆ ಬ್ಲೌಸು ಡೀಪ್ ಹೊಲಿದೇ ಇರಲಿಲ್ಲ, ಹಾಗಾಗಿ ಅದನ್ನು ನಾನು ಅವರಿಗೆ ಕೊಟ್ಟು ಬಂದಿದ್ದೀನಿ. ಅದು ಡೀಪ್ ಮಾಡಿದ್ರೆ ನೆಕ್ಕು ಡಿಸೈನ್ ಹೋಗುತ್ತೆ. ಡಿಸೈನ್ ಎಂಥದ್ದು ಇಲ್ಲ, ನಂಗೆ ಚೆನ್ನಾಗಿ ಹೊಲ್ಕೊಡ್ತೀನಿ, ಹಂಗೆ ಹೊಲ್ಕೊಡ್ತೀನಿ, ಹಿಂಗೆ ಹೊಲ್ಕೊಡ್ತೀನಿ ಅಂದು ಎಡವಟ್ಟು ಮಾಡಿ ಕೊಟ್ಟಿದ್ದರು. ಆಮೇಲೆ ಅದೇ ವಾಪಸ್ ಕೊಟ್ಟು ಬಂದಿದ್ದೀನಿ. ಅಂದರೆ ಇವತ್ತು ವಾಪಸ್ ಕೊಟ್ಟೆ ನಾನು ಅವರಿಗೆ. ನನ್ನ ಹತ್ರ ಬೇರೆ ಇನ್ನೊಂದು ಗ್ರೀನ್ ಕಲರ್ ಬ್ಲೌಸ್ ಇದೆ, ಮತ್ತು ಅವರು ಕೂಡ ಒಂದು ಐಡಿಯಾ ಕೊಟ್ಟಿದ್ದಾರೆ ಬ್ಲೌಸ್ ಹೊಲಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಅದನ್ನು ನಾನು ನೆಕ್ಸ್ಟು ಕೊಡ್ತೀನಿ. ಯಾಕಂದರೆ ಇವಾಗ ಕೆಲಸದವರು ಇರಲಿಲ್ಲ, ಹಾಗಾಗಿ ನಾನು ಬ್ಲೌಸನ್ನ ಕೊಟ್ಟಿಲ್ಲ. ಬರೀ ಸೀರೆನ ಮಾತ್ರ ಇಸ್ಕೊಂಡು ಅಂದೆ. ನಾನು ಮೈಸೂರು ಸಿಲ್ಕ್ ಸೀರೆದು ಹೇಳಿದ್ದೆ ಅಲ್ವಾ, ಅದಕ್ಕೆ ನಂಗೆ ಒಬ್ಬರು ಹಂಗೆ ಕಮೆಂಟ್ ಹಾಕಿದ್ರಲ್ಲ, ನನಗೆ ಅದೇ ಬೇಜಾರು ಅನ್ನಿಸ್ತು. ಅಲ್ಲ, ಯಾವಾಗಲೂ ಹಾಗೆ ಅನಿಸುತ್ತೆ ಬಿಡಿ ಎಲ್ಲರಿಗೂ. ಕೆಲವೊಂದಕ್ಕೆ ನಾನು ರಿಯಾಕ್ಟ್ ಮಾಡಲ್ಲ, ಆದರೆ ಕೆಲವೊಂದಕ್ಕೆ ರಿಯಾಕ್ಟ್ ಮಾಡಬೇಕು ಅನಿಸಿದ್ದನ್ನು ಮಾತ್ರ ನಾನು ರಿಯಾಕ್ಟ್ ಮಾಡ್ತೀನಿ. ಯಾಕಂದರೆ ನಾವು ಕಷ್ಟಪಟ್ಟಿರ್ತೀವಿ. ಒಂದು ಸೀರೆ ಮೈಸೂರು ಸಿಲ್ಕೆಲ್ಲ ಇವಾಗೆಲ್ಲ ಕೊಳ್ಳೋಕ್ಕೆ ಆಗಲ್ಲ. ರೇಟ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ಒಂದು ಏನಂದರೆ ಒಂದು ಕನಸು ಆ ಥರದ್ದೆಲ್ಲ. ನನಗೆ ಮದುವೆಯಾಗಿ 23-24 ವರ್ಷ ಆಗ್ತಾ ಬಂತು. ಇವಾಗ ಕನಸನ್ನ ನನಸು ಮಾಡ್ಕೊತಾ ಇದ್ದೀನಿ. ನಾನು ಎಷ್ಟೊಂದು ಜನ ಯೂಟ್ಯೂಬರ್ಗಳನ್ನ ನೋಡ್ತೀನಿ. ಅಂದರೆ ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತೀವಿ. ಯಾಕಂದರೆ ಇದನ್ನು ಯೂಟ್ಯೂಬ್ ಓಪನ್ ಮಾಡಿದಾಗ ಎಲ್ಲ ಅದೇ ಚಾನಲ್ಗಳೇ ತಾನೇ ಬರೋದು. ನಾನು ತುಂಬ ಜನರನ್ನ ಫಾಲೋ ಕೂಡ ಮಾಡ್ತೀನಿ. ಎಲ್ಲ ವ್ಲಾಗ್ಗಳು ನಮಗಿಷ್ಟ ಆಗೋ ಥರ ಖಂಡಿತ ಇರಲ್ಲ. ನಮಗಿಷ್ಟ ಆದರೆ ನಾವು ಆ ವ್ಲಾಗ್ಗಳನ್ನ ನೋಡಬೇಕು, ಇಲ್ಲ ಅಂದರೆ ಸ್ಕಿಪ್ ಮಾಡ್ತಿರಬೇಕು. ಯಾಕಂದರೆ ಅವ್ರಿಗೆ ಹೆಂಗೆ ಬರುತ್ತೋ ಅವರು ಆ ವಿಡಿಯೋಗಳನ್ನ ಅವ್ರು ಮಾಡ್ತಾರೆ. ಕೆಲವೊಬ್ಬರಿಗೆ ಅದು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಇವತ್ತಿಗೂ ನಾನು ಒಬ್ರಿಗೂ ಆ ಥರ ಕಮೆಂಟ್ ಹಾಕಿಲ್ಲ. 8 ಗಂಟೆ ಆಗಿದೆ. ನಾನು ಸ್ನಾನ ಪೂಜೆ ಎಲ್ಲ ಆಯಿತು. ಅದೇ ಉಪ್ಪಿಟ್ಟು ಮಾಡಬೇಕಲ್ಲ, ಅದಕ್ಕೆ ಏನು ಮಾಡೋದು ಅಂತ ಕಾಯ್ತಾಯಿದ್ದೀನಿ. ಇನ್ನು ಶ್ರೇಯನೂ ಎದ್ದಿಲ್ಲ. ಮೊಸರನ್ನಕ್ಕೆ ನಾನು ಈರುಳ್ಳಿ ಏನೂ ಹೆಚ್ಕೊಂಡಿಲ್ಲ. ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ನಿಮಿಷ, ಈರುಳ್ಳಿ ಸಿಪ್ಪೆ ಎಲ್ಲ ಸುಲಿದು ಇಟ್ಟಿದ್ದೀನಿ. ಮಾಡು ಅಂದರೆ ಮೊಸರನ್ನ ಮಾಡ್ತೀನಿ. ನೆನೆದು ಸ್ವಲ್ಪ ಸಾರಿದೆ, ಅದನ್ನೇ ಹಾಕೊಂಡು ಊಟ ಮಾಡ್ತಾರೆ. ಸಾರು ಸ್ವಲ್ಪ ಇದೆ. ಶ್ರೇಯಿಗೆ ರಾತ್ರಿ ಮಾಡಿರೋ ಪಾವ್ ಭಾಜಿ ಇದಿದೆ, ಅದನ್ನು ಒಂಚೂರು ಬಿಸಿ ಮಾಡಬೇಕು. ಅದನ್ನು ತಿಂದು ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ, ನನಗೂ ಐಡಿಯಾ ಇಲ್ಲ. ಈರುಳ್ಳಿ ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇವತ್ತು ಯಾವುದೇ ರೀತಿ ತರಕಾರಿ ಇಲ್ಲ, ಟೊಮೆಟೊ ಒಂದಿದೆ ಅಷ್ಟೇ. ಅದಕ್ಕೆ ಅಕ್ಕಿ ರವೆ. ಶ್ರೇಯು ನಿಮಿಷ, ಯಾರಪ್ಪ ನಮ್ಮ ಮನೆಯವರು 8 ಗಂಟೆ ಆಗಿದೆ, ಹಿಂಗೆ ಹೋಗಿದ್ದಾರೆ, ಹಿಂಗೆ ಬಂದಿದ್ದಾರೆ. ಅಂದರೆ ಅವ್ರು ಬೇಗ ಹೋಗಿದ್ರು, ಇವತ್ತು ಕೆಲಸ ಎಲ್ಲ ಆಯ್ತಂತೆ. ಹಾಗೆ ಮತ್ತು 4 ಗಂಟೆ ಏನು ಮಾಡಲಿ, ಅದಕ್ಕೆ ಬಂದೆ ಅಂತ. ಅಲ್ಲ, ನನಗೆ ಈಗ ಜಸ್ಟ್ ಒಳಗೆ ಎದ್ದು ಬಂದೆ ವಿಡಿಯೋ ಎಡಿಟ್ ಮಾಡ್ಕೊಂಡು. ಎಂತ ಕೇಳ್ರಿ, ಮತ್ತೆ ಆಸ್ತ ಬರ್ತಾ ಅಲ್ಲ ತಗೊಂಡು ಎಂತ ಕೇಳ್ರಿ, ಯಾರು ಇದಾವಮ್ಮ, ನಮ್ಗೆ ಬಿದ್ದಿದಾವ ಅಲ್ಲಿ ಕೆಳಗಿದಾವ. ಸರಿ, ತಿಂಡಿ ಮಾಡ್ಬಿಡ್ತೀನಿ ನಾನು. ಶ್ರೇಯು ಅಂತ ಕರೆದ್ನ, ಶ್ರೇಯು ಎದ್ದು ಬಂದಂತಾರಿ. ಎಂತ ಈಗ ಇದು ಮೊಸರನ್ನಕ್ಕೆ ರೆಡಿ ಮಾಡಿಡ್ಲ, ಒಗ್ಗರಣೆನ ಮಾಡ್ಕೊಂತೀರಾ? ಸಾರು ಇದೆ, ಸ್ವಲ್ಪ ಇದೆ, ಬಿಸಿ ಮಾಡಿಟ್ಟಿದ್ದೀನಿ, ಇಲ್ಲಿದೆ. ಅದೊಂಚೂರು ಬಿಸಿ ಮಾಡ್ಕೊಂಡು ಬೇಕಾದ್ರೆ ಅನ್ನ ಸಾರು ಒಂಚೂರು ಊಟ ಮಾಡ್ಕೊಂಡು ಆಮೇಲೆ ಇದು ಮಾಡಿ. ಎಲ್ಗಾರು ಹೋಗ್ಬೇಕಂದ್ರೆ ಇದೆಲ್ಲದನ್ನು ಮಾಡಿ ಹೋಗೋದಿದೆಯಲ್ಲ, ರಗಡೆ. ಸರಿ, ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ ಅಂತ ಶೈನ್ ಎಬ್ಬಿಸ್ತೀರಾ? ಎಲ್ಲ ಕೆಲಸ ಆಯಿತು. ನಾನು ಒಂದು ವಿಡಿಯೋ ಎಡಿಟ್ ಮಾಡ್ಕೊಂಡೆ. ನಂದು ಏನಾಗಿದೆ ಅಂದರೆ, ನಂದು ಇದು ರೀಚಾರ್ಜು ಸರಿ ಆಯಿತಾ? ರೀಚಾರ್ಜು ಮುಗ್ದಿದೆ. ನೆನ್ನೆನೇ ಮುಗಿಯೋಕ್ಕಾಗಿತ್ತು. ನಾನು ಯಾವಾಗಲೂ ಹಾಗೆ, ನಾನು ಪೂರ್ತಿ ಮುಗಿಬೇಕು, ನನ್ನಿಂದ ಫೋನ್ ಹೋಗಬಾರ್ದು, ಹಂಗಾಗೋ ತನಕ ಇದು ಮಾಡಿದೆ. ಇರಲಿ, ಒಂದಿನ ಹೆಂಗಿದ್ರು ಫೋನ್ಗೇನು ಹೋಗುತ್ತೆ ಅಂತ. ನಿನ್ನೆ ವಿಡಿಯೋ ಅಪ್ಲೋಡು ಆಯಿತು. ಇವತ್ತು ಬೆಳಗ್ಗೆ ಫೋನೇ ಹೋಗಲ್ಲ ನನ್ನ ಕಡೆಯಿಂದ, ಅವ್ರ ಕಡೆಯಿಂದ ಮಾತ್ರ ಬರ್ತಾಯಿತ್ತು. ಈ ವಿಡಿಯೋನು ಅಪ್ಲೋಡಿಗೆ ಹಾಕಬೇಕು. ಮಾಡಿದ್ರ? ನಂದ್ರಲ್ಲಿ ನೋಡಿದ್ವಿ, ನಂದ್ರಲ್ಲೇ ಮಾಡೋಕ್ಕೆ ನೋಡಿದ್ವಿ. ನಂದ್ರಲ್ಲಿ ಆಗಲಿಲ್ಲ, ಅದು ಡಾಟಾ ಪ್ಯಾಕ್ ಏನೂ ಇಲ್ಲಲ್ಲ, ಹಂಗಾಗಿ ಆಗಲ್ಲ ಅಂತ ಬಂತು.
ತಲೆ ನಮ್ಮ ಮನೆಯವರಿಗೆ ಕವರ್ ಕೊಟ್ಬಿಡ್ತೀನಿ. ನಿಮಗೆ ನಾವು ಹಾಕೋ ವಿಡಿಯೋ ಆಗಲಿ ಅಥವಾ ನಾವು ಹಾಕೋ ಕಂಟೆಂಟ್ ಆಗಲಿ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಅಷ್ಟೇ. ಏನೋ ನಾವು ನಮ್ಮ ಖುಷಿಗೆ ನಾವು ಯೂಟ್ಯೂಬ್ನ ಮಾಡ್ತಾಯಿದ್ದೀವಿ. ತುಂಬ ಜನ ಹೆಣ್ಮಕ್ಳುಗಳು ಅದರಿಂದ ನಮಗೆ ಆದಾಯನೂ ಕೂಡ ಬರುತ್ತೆ. ಆಮೇಲೆ ನಾವು ಅದನ್ನು ಕೆಲವೊಬ್ಬರು ದುಡ್ಡಿಗೆ ಅಂತ ಅಲ್ಲ, ಕೆಲವೊಬ್ಬರು ಅವರಿಗೊಂದು ಖುಷಿ ಇರುತ್ತೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಯೂಟ್ಯೂಬ್ ಏನಾದರೂ ನಾನು ಮಾಡಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ಏನೋ ಗೊತ್ತಿಲ್ಲ. ಯಾಕಂದರೆ ನನಗೆ ಅದು ತುಂಬ ನಾನು ಅದರಿಂದ ತುಂಬ ದುಡ್ದಿದ್ದೀನಿ ಅಂತ ಅಲ್ಲ, ಆದರೆ ನನಗೆ ಅದು ಒಂದು ಟೈಮ್ ಪಾಸು ಆಗುತ್ತೆ ನನಗೆ. ಮತ್ತು ನಾನು ಫುಲ್ಲು ಎಂಗೇಜ್ ಆಗಿರ್ತೀನಿ. ನಾನು ಮಧ್ಯಾಹ್ನ 1 ನಿಮಿಷ ನಾನು ಮಲಗಲ್ಲ. ಆ ಟೈಮಲ್ಲಿ 1-2 ವೀಡಿಯೋ ಎಡಿಟ್ ಮಾಡ್ಕೊತೀನಿ, ಅಥವಾ ನಾನು ಕೆಲವೊಂದು ವೀಡಿಯೋಗಳನ್ನ ನೋಡಿಕೊಂಡು ಬರ್ಕೊತೀನಿ. ಸ್ಕ್ರಿಪ್ಟ್ ಥರ ಬರ್ಕೊಂಡು ಆ ವೀಡಿಯೋಗಳನ್ನ ಕೂಡ ಕೆಲವೊಂದು ಸಲ ಮಾಡ್ತೀನಿ. ಕೆಲವೊಂದು ಸಲ ಹೆಂಗಿರುತ್ತೋ ಹಾಗೇ ಕೂಡ ಮಾಡ್ತೀನಿ. ಅದೇ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ವೀಡಿಯೋಗಳನ್ನ ನೋಡಬೇಡಿ ಅಷ್ಟೇ. ಬೇರೆಯವರಿಗೆ ಮನಸ್ಸಿಗೆ ನೋವಾಗೋ ಥರ ಯಾರೂ ಮಾತಾಡಬೇಡಿ ಅಥವಾ ಕಮೆಂಟ್ಗಳನ್ನೂ ಹಾಕಬೇಡಿ. ನಾನಿವತ್ತು ಅಕ್ಕಿ ರವೆ ಉಪ್ಪಿಟ್ಟನ್ನು ಮಾಡಿದೆ. ತರಕಾರಿ ಏನೂ ಇರಲಿಲ್ಲ, ಹಾಗಾಗಿ ಬರೀ ಟೊಮೆಟೊ, ಈರುಳ್ಳಿ ಮಾತ್ರ ಹಾಕಿ ಮಾಡಿದೆ. ಶ್ರೇಯು ಅದಕ್ಕೆ ಟೊಮೆಟೊ ಕೆಚಪ್ ಹಾಕ್ಕೊಂಡು ಹಪ್ಪಳ ಹಾಕ್ಕೊಂಡು ತಿಂದ. ಹಾಗೆ ನಾನು ಮೊಸರನ್ನಕ್ಕೆ ಅಂತ ಹೇಳಿ ಒಗ್ಗರಣೆನೂ ಕೂಡ ಮಾಡಿದ್ದೆ. ಆದರೆ ನಮ್ಮ ಮನೆಯವರು ಅಡುಗೆನೇ ಮಾಡಿರಲಿಲ್ಲ. ಅವರು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತಂತೆ. ಹಾಗಾಗಿ ಅವರು ನಾನು ಮನೆಗೆ ಬಂದ್ರೂ ಅವ್ರದ್ದೇನು ಬ್ಯಾಂಕಲ್ಲಿ ಕೆಲಸನೇ ಮಾಡ್ತಾಯಿದ್ರು. ಶ್ರೇಯು ಟ್ಯೂಷನಿಗೆ ಹೋಗ್ತಾನಲ್ಲ, ಅಣ್ಣನ ಹತ್ರ ನನಗೆ ಒಂದು ಗಿಡನ ಇಸ್ಕೊಂಡು ಬಂದಿದ್ದ ನೆನ್ನೆ. ಅದು ಬೈಕಲ್ಲೇ ಇತ್ತು. ಅದನ್ನು ಮಮ್ಮಿ ನಡು ಅಂತ ಹೇಳಿ ನನಗೆ ಕೊಟ್ಟ. ನಾನು ಕೂಡ ಟ್ಯೂಷನ್ ಅಣ್ಣಂಗೆ ಅಂತ ಹೇಳಿ ಗಿಡನ ಕೊಟ್ಟು ಕಳಿಸಿದ್ದೆ, ಸೇವಂತಿಗೆ ಗಿಡನ. ಅವನಿಗೂ ಕೂಡ ಇದು ಬೇಕಂತೆ. ನನಗೆ ಅವನು ಇದ್ರ ಗಿಡ ಕೊಟ್ಟಿದ್ದ, ತಾವರೆ ಗಿಡನ, ಏನಂತಾರೆ ಕಮಲದ ಹೂವಿನ ಗಿಡನ. ಅವನ ಹತ್ರ ಅದು ಹೋಗ್ಬಿಟ್ಟಿದೆಯಂತೆ, ಹಾಗಾಗಿ ಬೇಕು ಅಂತ ಹೇಳಿದ್ನಂತೆ. ನಾನು ಅವನಿಗೆ ಅದೇ ಸೇವಂತಿಗೆ ಗಿಡನೂ ಕೊಟ್ಟೆ ಇವತ್ತು, ಒಯ್ಯಿ ಅಂತ ಹೇಳಿ ಬೈಕ್ ಮೇಲೇ ಇಟ್ಟಿದ್ದೆ ನಾನು. ಅವನು ನಮ್ಮ ಮನೆಯವರು ಕವರ್ ಒಳಗೆ ಹಾಕ್ತೀನಿ ಅನ್ನೋಕ್ಕೆ, ಅವನಿಗಿಲ್ಲ ಕೈಲಿ ಹಿಡ್ಕೊತೀನಿ ಅನ್ನೋಕ್ಕೆ, ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನಾದೆ. ನಾನು ಹೇಳಿದರೆ ಶ್ರೇಯು ನನ್ನ ಅಷ್ಟುದಕ್ಕೆ ಬರ್ತಾನೆ. ಇನ್ನೂರಿದ್ದಾಗ ಬೇಡ ಅಂದ್ರಿ, ಹೌದಾ? ನಾನು ಬಕೆಟ್ ತಂದು ಆರ್ಸೋಣ ಅಂದರೆ ನೀವು ಬೇಡ ಅಂದ್ರಿ. ಇಷ್ಟು ಡಿಮ್ಯಾಂಡ್ ಇದೆ ಅಂತ ಆರಿಸಿದ್ವಲ್ಲ, ಅವಾಗ ಸಾಕು ಸಾಕು ಬೇಡ 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 ಅಂದರು. ನಾನು ಜಾಸ್ತಿನೇ ಆರಿಸಿದ್ದೆ. ಆರಿಸಿ ಎಲ್ಲರಿಗೂ ಕೊಟ್ವಿ. ಇನ್ನೂ ಜನರಿಗೆ ಬೇಕಂತೆ. ಇವಾಗ ಮತ್ತೆ ಆರ್ಸೋಣ ಅಂದರು. ಹೋಗಿ ಆರ್ಸಕ್ಕಂತ ಹೋಗಿದ್ರು. ನಾನು ಬರಲ್ಲ ಅಂದೆ. 2 ಸಿಕ್ಕಿತ್ತು ಅಷ್ಟೇ. ನಾಳೆ ಆರ್ಸೋಣ ಅಂತ ಅಂದೆ ನಾನು. ಶಿವಮೊಗ್ಗ ಹೊರಟೆ. ಇವರು ಬರಬೇಕಿತ್ತು ಇವತ್ತು. ನನಗೆ ಇವ್ರ ಹತ್ರನೂ ಸ್ವಲ್ಪ ಕೆಲಸ ಇತ್ತು. ನಾನು ಒಂದು ಏನೋ ತಗೊಳ್ಳೋಣ ಅಂತ ಇದ್ದೆ. ನಮ್ಮ ಮನೆಯವ್ರು ಬೇಡ ಅನ್ನೋಕ್ಕೆ, ನಂಗೆ ಬೇಕು ಅಂತ ಹೇಳೋಕ್ಕೆ. ನಂಗೆ ಅವ್ರು ಬರಬೇಕು. ಅದಕ್ಕೆ ನಿನ್ನೆಯಿಂದ ಹೊರಡಿಸಿದೆ, ಬನ್ನಿ ನಾನು ಒಬ್ಬಳೇ ಹೋಗೋದೇನೋ, ನೀವು ಬನ್ನಿ ಅಂತ. ನಮ್ಮ ಮನೆಯವ್ರು ಎಷ್ಟು ಕರೆದೆ, ಅವ್ರು ಬರಲ್ಲ ಅಂದರು. ಚಿನ್ನಿ ಬಂದಾಗಾರು ಒಂದಿನ ಕರ್ಕೊಂಡು ಹೋಗಿ ಬರಬೇಕು. ತುಂಬ ಆಸೆ ಇದೆ ಅದೊಂದು ತೊಗೋಬೇಕು ಅಂತ. ಅದು ತೊಗೊಂಡಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಯಾವತ್ತೂ ಏನಾದ್ರು ತಗೊಂಡಿದ್ದು ಶೇರ್ ಮಾಡಲ್ಲ, ಹಾಗಾಗಿ ಏನಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಅದೇ ಸೀರೆ ಕೊಟ್ಟು ಬಂದಿದ್ದೆಲ್ಲ ಅದನ್ನ ಇಸ್ಕೊಂಡು ಮತ್ತೆಲ್ಲೂ ಹೋಗಲ್ಲ ನಾನು. ತುಂಬ ಮಳೆ ಗಾಳಿ ಎಲ್ಲ ಇದೆ, ಹೆಚ್ಚಿಗೆ ಹೊತ್ತು ಇರಬೇಡ ಅಂತ ಹೇಳಿದ್ರು. ಅದಕ್ಕಿಲ್ಲ, ಎಲ್ಲೂ ಹೋಗಲ್ಲ ನಾನು. ಹಾಗೆ ಇಸ್ಕೊಂಡ್ರೆ ಹಾಗೆ ಹೊರಟೇ ಬಿಡ್ತೀನಿ. ಅದೇ 12:30 ಒಳಗೆ ಬರ್ರಿ. ಶ್ರೇಯುಗೆ ಬಂದು ಒಂಚೂರು ಕಲ್ಲಂಗಡಿ ಹಣ್ಣು ಹೆಚ್ಚಿಟ್ರಿ ಅದನ್ನು. ಅವನು ಇವತ್ತು ಕಟಿಂಗಿಗೆ ಹೋಗಿದ್ದಾನೆ. ಕಟಿಂಗ್ ಸಣ್ಣ ಮಾಡಿಸು ಅಂತ ಹೇಳಿದ್ದೀನಿ. ಏನಾದರೂ ಉದ್ದುದ್ದ ಮಾಡಿಸಿದ್ರೆ ಇವತ್ತು ಮತ್ತೆ ವಾಪಸ್ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಮತ್ತೆ ಹೆಂಗಿದ್ರು ಸ್ಕೂಲಿಗೆ ಹೋಗೋ ಟೈಮಿಗೆ ಮತ್ತೊಂದು ಸಲ ಕಟಿಂಗ್ ಮಾಡಿಸ್ಬೇಕಾ? ಅವಾಗಿನೂ ಒಂಚೂರು ಸಣ್ಣಕ್ಕೆ ಮಾಡಿಸಿದ್ರೆ ಸರಿ ಆಗುತ್ತಲ್ಲ. ಇವಾಗಲೂ ಸಣ್ಣ ಮಾಡಿಸಿ. ಇನ್ನೇನು ದಿನಗಳು ಒಂದೇ ಹೋಯ್ತು ಸ್ಕೂಲಿಗೆ ಹೋಗೋದು. ಈ ತಿಂಗಳು ಯಾವಾಗ ಕರೀತಾರೋ ಏನೋ ಅನ್ನೋದೇ ಗೊತ್ತಿಲ್ಲ. ನೋಡೋಣ. ಎಂಡಿಗೆ ಕರೆದ್ರೆ ಸಾಕು ಅಲ್ಲ, ಮುಂಚೆ ಕರೆಯೋದು ಬೇಡ. ಒಂದು 20 ಮೇಲೆ ಹಂಗೆ ಕರೆದ್ರೆ ನಮಗೂ ಕಲ್ಸೋಕ್ಕೆ ಖುಷಿ ಅನಿಸುತ್ತೆ. ಬೇಗ ಕರೆದ್ರೆ ನಮಗೂ ಬೇಜಾರಾಗುತ್ತೆ ಅಷ್ಟೇ. ಇವತ್ತು ಒಬ್ಬಳೇ ಶಿವಮೊಗ್ಗ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಆದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ನಂಗೆ ಗೊತ್ತಿಲ್ಲ. ಶಿವಮೊಗ್ಗ ಹೋದೆಲ್ಲ, ನಾನು ಹೋಗ್ತಿದ್ದಂಗೆ ಬಸ್ ಕೂಡ ಬಂತು. ಹಾಗೆ ಶಿವಮೊಗ್ಗನೂ ಹೋದೆ. ಅಲ್ಲಿ ಇಳಿದ ತಕ್ಷಣ ನನಗೆ ಸಿಟಿ ಬಸ್ ಕೂಡ ಸಿಕ್ತು. ಆಮೇಲೆ ಅಲ್ಲಿ ಬ್ಲೌಸಲ್ಲಿ ಅವ್ರ ಹತ್ರ ಹೋದೆ. ಅವರು ಸೀರೆ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ರು. ಅಲ್ಲಿ ಹಾಗೆ ಇಸ್ಕೊಂಡೆ. ಹಾಗೆ ಮತ್ತೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋದೆ. ಅಲ್ಲೊಂದು ಸ್ವಲ್ಪ ಕಾದೆ ನಾನು ಸಿಟಿ ಬಸ್ಸಿಗೆ. ಅಲ್ಲಿ ಸ್ವಲ್ಪ ಒಂದು 10 ನಿಮಿಷ ಕಾದ್ಮೇಲೆ ನನಗೆ ಸಿಟಿ ಬಸ್ ಸಿಕ್ತು. ಹಾಗೆ ನಾನು ಸಿಟಿ ಬಸ್ಸಿಗೆ ಬಂದವಳು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡೆ. ಬಸ್ ಸ್ಟ್ಯಾಂಡಲ್ಲಿ ಇಳಿತಿದ್ದಂಗೆ ನನಗೆ ಬಸ್ಸು ಅಲ್ಲೇ ಸಿಕ್ತು. ನಾನು ಒಬ್ಬಳೇ ಬೇರೆ ಇದ್ನಲ್ವ, ಹಾಗಾಗಿ ಸಿಟಿ ಒಳಗೆಲ್ಲೂ ನಾನು ಹೋಗಲಿಲ್ಲ.
ಹಾಗೆ ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ನೋಡ್ತೀನಿ ನಮ್ಮ ಮನೆಯವರು ಅನ್ನನೂ ಮಾಡಿಲ್ಲ, ಏನೂ ಇಲ್ಲ. ಮನೆಗೆ ಬಂದಿಲ್ಲ. ಶ್ರೇಯುಗೆ ಬಂದು ಬೀಗ ತೆಗೆದು ಶ್ರೇಯನ ಒಳಗೆ ಕೂರಿಸಿ ಫುಲ್ ಬ್ಯಾಂಕಲ್ಲೇ ಇದ್ದಾರೆ. ಆಮೇಲೆ ನಾನು ನಮ್ಮ ಮನೆ ಹತ್ರನೇ ಬಸ್ ನಿಲ್ಲುತ್ತೆ, ಅಲ್ಲೇ ಬಂದು ಇಳಿದ ಮೇಲೆ ನಮ್ಮ ಮನೆಯವ್ರು ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದರು. ಅನ್ನ ಮಾಡಿದ್ದೀರಾ ಅಂದೆ, ಇಲ್ಲ ಅಂದರು. ನನಗಂತೂ ಹಸಿವಾಗಿ ಜೀವ ಹೋಗೋದೊಂದು ಬಾಕಿ ಇತ್ತು. ಮನೆಗೆ ಬಂದು ಅನ್ನ ಮಾಡಿ ಆಮೇಲೆ ಮೊಸರನ್ನ ಮಾಡಿ ಊಟ ಮಾಡೋಷ್ಟೊತ್ತಿಗೆ 3 ಗಂಟೆ ಆಯಿತು. ಇಷ್ಟು ಗಂಡು ಮಕ್ಕಳು ಯಾರ ಮೇಲೂ ಡಿಪೆಂಡ್ ಆಗಿ ಇರಬಾರ್ದು ಅಂತ ನನಗೆ ಅನ್ನಿಸ್ತು. ಆಮೇಲೆ ನೀ ಬರ್ತೀಯಲ್ಲ ಮಾಡ್ತೀಯಲ್ಲ ಅಂತ ನಾನು ಸುಮ್ಮನಾದೆ ಅಂತ ಅಂದರು. ಶ್ರೇಯುಗೆ ಮಾತ್ರ ನಾನು ಪಾವ್ ಭಾಜಿ ಬಂದೋಳೆ ಬಿಸಿ ಮಾಡಿ ಕೊಟ್ಟೆ, ಅವ್ನು ತಿಂದ. ಅವ್ನು ಮೊಸರನ್ನ ಏನೂ ತಿನ್ನಲಿಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೆ.